ನಾನು BR ಭಾಸ್ಕರ್ ಪ್ರಸಾದ್ ಅಂತ. ಈ ಒಳ ಮೀಸಲಾತಿ ಹೋರಾಟದ ರಥಯಾತ್ರೆಯಲ್ಲಿ ನಾವು ಇಡೀ ರಾಜ್ಯದಾದ್ಯಂತ ಒಳ ಮೀಸಲಾತಿ ಪರವಾದಂಥ ಜಾಗೃತಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರ್ತಾ ಇರೋಂಥದ್ದು. ಈಗ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದಲೇ ಪ್ರಮೋಷನ್ಗಳನ್ನ ಕೊಡುವಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ಅದರ ವಿರುದ್ಧ ನಮ್ಮ ಖಂಡನೆ ಇದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ಪ್ರಮೋಷನ್ಗಳಿಲ್ಲ, ಎಲ್ಲವನ್ನು ರದ್ದು ಮಾಡಿಸ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೊಟ್ಟು ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ತಪ್ಪಿದ್ದಾರೆ. ಆ ಮೂಲಕ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ವೇದಿಕೆ ಮೇಲೆ ನಿಂತ್ಕೊಂಡು ಆ ಮಾತನಾಡಿ ಈಗ ಆ ಮಾತನ್ನು ಮೀರೋದ್ರಿಂದ ನಮ್ಮ ರಾಷ್ಟ್ರ ನಾಯಕ ಬಾಬು ಜಗಜೀವನ್ ರಾಮ್ರವರಿಗೆ ಅವರು ಅವಮಾನ ಮಾಡಿದಂಗಾಗಿದೆ. ಈಗ ನಾನು ಮುಖ್ಯಮಂತ್ರಿಯವರಲ್ಲಿ ಆಗ್ರಹಿಸೋದೇನು ಅಂತಂದರೆ, ನೀವು ಜಗಜೀವನ್ ರಾಮ್ರವರ ಜಯಂತಿನಲ್ಲಿ ಆ ವೇದಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಇಲ್ಲದೆ ಪ್ರಮೋಷನ್ಗಳು ಇಲ್ಲ ಅಂತ ಏನು ಮಾತನ್ನು ಕೊಟ್ಟಿದ್ರಿ ಅದರಂತೆ ನಡ್ಕೊಂಡು ಜಗಜೀವನ್ ರಾಮ್ರವರಿಗೆ ಗೌರವಿಸಬೇಕು. ಅಥವಾ ಆ ರಾಷ್ಟ್ರ ನಾಯಕರ ಜನ್ಮದಿನಾಚರಣೆಯಲ್ಲಿ ಕೊಟ್ಟ ಮಾತನ್ನು ನಾನು ಈಡೇರಿಸೋಕ್ಕಾಗಿಲ್ಲ, ನನ್ನಿಂದ ತಪ್ಪಾಗಿದೆ, ನನ್ನಿಂದ ಮೋಸ ಆಗಿದೆ ಅಂತ ಜಗಜೀವನ್ ರಾಮ್ರವರ ಕ್ಷಮೆ ಕೇಳಬೇಕು. ಆ ಮೂಲಕ ಈಗೇನು ತಪ್ಪಾಗಿದೆ ಅದನ್ನು ತಿದ್ದುಕೊಂಡ್ರೆ ಮುಖ್ಯಮಂತ್ರಿಗಳಿಗೆ ಅವರ ಗೌರವಕ್ಕೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ಅವತ್ತು ಏನೋ ಜಗಜೀವನ್ ರಾಮ್ರವರ ವೇದಿಕೆಯಲ್ಲಿ ಮಾತು ಕೊಟ್ಟಿದ್ದು ಒಬ್ಬ ಮುಖ್ಯಮಂತ್ರಿ ಅಲ್ಲ, ಬೀದಿ ಬದಿ ಮರದ ಕೆಳಗಡೆ ಕೂತ್ಕೊಂಡು ಕೆರಾವಲಿಯ ಒಬ್ಬ ವ್ಯಕ್ತಿ ಅಂತ ಅನ್ಕೋತೀವಿ. ಯಾಕೆ ಅಂತಂದರೆ ಒಬ್ಬ ಮುಖ್ಯಮಂತ್ರಿ ಮಾತಾಡಿದ ಮೇಲೆ ಅದಕ್ಕೆ ಗೌರವ ಇಲ್ಲ, ಒಬ್ಬ ಮುಖ್ಯಮಂತ್ರಿ ಕೊಟ್ಟಂಥ ಮಾತಿಗೆ ಮಾನ್ಯತೆ ಇಲ್ಲ ಅಂದಮೇಲೆ ಬಹುಶಃ ಫುಟ್ಪಾತಲ್ಲಿ ಕೂತ್ಕೊಂಡು ಮಾತಾಡಿರೋರ ಮಾತಿಗೆ ಎಷ್ಟು ಮಾನ್ಯತೆ ಇರೋದಿಲ್ವೋ ಸರ್ಕಾರದಲ್ಲಿ, ಅಷ್ಟೇ ಮಾನ್ಯತೆ ಮುಖ್ಯಮಂತ್ರಿಯ ಮಾತಿಗೆ ಅಂತ ನಾವು ಭಾವಿಸಬೇಕಾಗ್ತದೆ. ಹಾಗಾಗಬಾರ್ದು ಅಂತಂದರೆ ಮುಖ್ಯಮಂತ್ರಿ ಬಾಬು ಜಗಜೀವನ್ ರಾಮ್ರವರ ಕ್ಷಮೆಯನ್ನು ಕೇಳಬೇಕು. ನಿಮ್ಮ ವೇದಿಕೆಯಲ್ಲಿ ನಿಮ್ಮ ಜನ್ಮದಿನಾಚರಣೆಯಲ್ಲಿ ನಾನು ನಿಂತ್ಕೊಂಡು ಈ ನಾಡಿನ ಜನರಿಗೆ ನಾನು ಅನ್ಯಾಯದ ಮಾತಾಡಿದ್ದೀನಿ, ಮೋಸದ ಮಾತಾಡಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡಿ ಜಗಜೀವನ್ ರಾಮ್ರವರ ಕ್ಷಮೆ ಕೇಳಬೇಕು ಅಂತ ಆಗ್ರಹವನ್ನು ಈ ರಥಯಾತ್ರೆ ಮೂಲಕ ಇವತ್ತು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗಾಗಲೇ ಈ ಒಂದು ರಥಯಾತ್ರೆ ಅಂತಕ್ಕಂಥದ್ದು ಹರಿಹರದಿಂದ ಏನೊಂದು ಪಾದಯಾತ್ರೆಯ ಮೂಲಕ ಬೆಂಗಳೂರನ್ನು ತಲುಪಿ ಬೃಹತ್ ಆಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ನಮ್ಮ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಿದ ನಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕಳಿಸಿರ್ತಕ್ಕಂಥವ್ರು ಈ ಭಾಸ್ಕರ್ ಪ್ರಸಾದ್ ಟೀಮ್ ಹಾಗೂ ಭಾಸ್ಕರ್ ಪ್ರಸಾದ್ ಸರ್ ಅವರು. ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದು ಒಳ ಮೀಸಲಾತಿ ಹೋರಾಟ ಅಂತಕ್ಕಂಥದ್ರ ಕುರಿತಾಗಿ ಚಾಮರಾಜನಗರದಿಂದ ಏನು ಒಂದು ರಥಯಾತ್ರೆಯನ್ನು ಆರಂಭಿಸಿದ್ದಾರೆ. ಈ ಒಂದು ರಥಯಾತ್ರೆ ಇವತ್ತಿನ ದಿನ ಈ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿಗೆ ಬಂದು ನಿಂತಿದೆ. ಅದಕ್ಕಾಗಿ ನಾವೆಲ್ಲರೂ ರಾಯಬಾಗ್ ತಾಲೂಕಿನ ಎಲ್ಲ ಮಾದಿಗ ಕುಲಬಾಂಧವರು ಇವತ್ತಿನ ದಿನ ಆ ಒಂದು ಒಳ ಮೀಸಲಾತಿ ರಥಯಾತ್ರೆಯನ್ನು ಬೆಂಬಲಿಸಿ ಇವತ್ತಿಗೆ ಅವರಿಗೆ ಒಂದು ಬೆಂಬಲವನ್ನು ನೀಡಲಿಕ್ಕೆ ನಾವೆಲ್ಲ ಮಾದಿಗ ಕುಲಬಾಂಧವರು ಇವತ್ತು ಸೇರಿದ್ದೇವೆ.